ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. 2019ರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ರಘುನಾಥ್ ನಿಗೂಢ ಸಾವು ಪ್ರಕರಣ ಸಂಬಂಧ ಸಿಬಿಐ ಅಖಾಡಕ್ಕಿಳಿದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ಯಮಿ ಆದಿಕೇಶವಲು ಪುತ್ರ, ಪುತ್ರಿ ಹಾಗೂ ಓರ್ವ ಪೊಲೀಸ್ ಅಧಿಕಾರಿಯನ್ನ ಚೆನ್ನೈ ಸಿಬಿಐ ಘಟಕ ಬಂಧಿಸಿದೆ. ಬಂಧನದ ಬಳಿಕ ಮೂವರನ್ನು ಸಿಬಿಐ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿರುವ ಕೋರ್ಟ್ ಡಿಸೆಂಬರ್ 29ರವರೆಗೆ ಆರೋಪಿಗಳನ್ನು ಸಿಬಿಐ ವಶಕ್ಕೆ ನೀಡಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ಹಕ್ಕುಚ್ಯುತಿ ಮಂಡನೆಗೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರ ಜೊತೆಗೆ ವಾಗ್ವಾದ ನಡೆಯಿತು. ನವೆಂಬರ್ 1ರಂದು ಬೆಳಗಾವಿಗೆ ಆಗಮಿಸುವ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ಯತ್ನಕ್ಕೆ ಡಿಸಿ ಬ್ರೇಕ್ ಹಾಕಿದರು. ಹೀಗಾಗಿ ಲೋಕಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸಲಾಗಿದೆ. ದ್ವೇಷ ಭಾಷಣ ವಿರೋಧಿ ಮಸೂದೆ ವಿಚಾರವಾಗಿ ವಿಪಕ್ಷಗಳ ನಾಯಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವ ಈಶ್ವರಪ್ಪ, ದ್ವೇಷ ಭಾಷಣ ವಿರೋಧಿ ಮಸೂದೆಯ ಮೂಲಕ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇರ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ದ್ವೇಷ ಭಾಷಣ ಕಾಯ್ದೆಗೆ ಅನುಮತಿ ನೀಡದಂತೆ ರಾಜ್ಯಪಾಲರಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಪ್ರಚೋದನಕಾರಿ ಭಾಷಣ ತಡೆ ಮಸೂದೆಗೆ ಬಿಜೆಪಿ ವಿರೋಧಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ಸಮಸ್ಯೆ ಆಗುತ್ತೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಅವ್ರು ಯಾಕೆ ಹೆಗಲು ಮುಟ್ಕೊಳ್ಬೇಕು ಅಂತ ಪ್ರಶ್ನಿಸಿದರು. ಇದು ಬಿಜೆಪಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾನೂನು ಮಾಡಿರೋದಲ್ಲ, ಬಿಜೆಪಿ ರಾಜಕಾರಣ ಮಾಡೋದಕ್ಕೆ ಹೊರಟಿದೆ ಅಂತ ಪರಮೇಶ್ವರ್ ಗುಡುಗಿದ್ದಾರೆ. ಮನ್ರೇಗಾ ಹೆಸರು ಮಾರ್ಪಾಡು ಕುರಿತು ದೇಶಾದ್ಯಂತ ಕಾಂಗ್ರೆಸ್ ಬೀದಿಗಿಳಿದಿದೆ. ರಾಜ್ಯದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ಕಿಚ್ಚು ಜೋರಾಗಿತ್ತು. ದಕ್ಷಿಣ ಕನ್ನಡದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಇವತ್ತು ಭಾರೀ ಪ್ರತಿಭಟನೆ ನಡೆಸಲಾಯಿತು. ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದಿಂದ ಪಾದಯಾತ್ರೆಯನ್ನು ನಡೆಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು. ಪ್ರತಿಭಟನಾಕಾರರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಧಾರವಾಡದಲ್ಲಿ ಡಿಸಿ ಕಚೇರಿ ಎದುರು ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂದಿನ ವರ್ಷ ಐಪಿಎಲ್ ಮ್ಯಾಚ್ ನಡೆಸುವ ಬಗ್ಗೆ ಚಟುವಟಿಕೆಗಳು ಗರಿಗೆದರಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಕಮಿಟಿಯನ್ನು ರಚಿಸಿದ್ದಾರೆ. ಅದರಂತೆ ಮಧ್ಯಾಹ್ನದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಭೆ ನಡೆಸಿದ ಸಮಿತಿ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದೆ. ಇನ್ನು ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಗೆ ಅವಕಾಶ ನೀಡಲಾಗಿದೆ. ಆದರೆ ಪ್ರೇಕ್ಷಕರಿಗೆ ಅವಕಾಶ ನೀಡದಿರಲು ನಿರ್ಧರಿಸಲಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ನಡೆದಿದ್ದ ಕಾಲ್ತುಳಿತ ಪ್ರಕರಣ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಲಾಗಿದೆ. ಮುಂದಿನ ಪಂದ್ಯಗಳ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುದರ್ಶನ ಹೋಮ, ನವಗ್ರಹ ಹೋಮ ಹಾಗೆಯೇ ಗಣಪತಿ ಪೂಜೆಯನ್ನು ಮಾಡಲಾಗಿದೆ. 6 ಜನ ಪುರೋಹಿತರಿಂದ ಹೋಮ ಮಾಡಿಸಲಾಗಿದ್ದು ಪೂಜೆಯಲ್ಲಿ ಕೆಎಸ್ಸಿಎ ನೂತನ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಚಾಮರಾಜನಗರದ ನಂಜೇದೇವನಪುರದ ಬಳಿ 5 ಹುಲಿಗಳು ಪ್ರತ್ಯಕ್ಷಗೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಂಬಿಂಗ್ ಶುರುವಾಗಿದೆ. ಹುಲಿ ಸೆರೆಗಾಗಿ ಹಾರಂಗಿ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಕೂಂಬಿಂಗ್ ನಡೆಸಲಾಗ್ತಾ ಇದೆ. ಡ್ರೋನ್ ಕ್ಯಾಮೆರಾ ಮೂಲಕ ಹುಲಿಗಳ ಚಲನವಲನ ಪತ್ತೆ ಹಚ್ಚಲಾಗುತ್ತಿದೆ. ಈಗ ಸಾಕಾನೆಗಳ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು ಸ್ಥಳೀಯರು ನಿರಾಳರಾಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋನಿಯಾ ಹಾಗೂ ರಾಹುಲ್ ಗಾಂಧಿಗೆ ದಿಲ್ಲಿ ಹೈಕೋರ್ಟ್ ನೋಟಿಸ್ ನೀಡಿದೆ. ವಿಚಾರಣಾ ಕೋರ್ಟ್ ಆದೇಶದ ಜಾರಿ ವಿರುದ್ಧ ಇಡಿ ಸಲ್ಲಿಸಿರುವಂತಹ ಅರ್ಜಿಯ ಬಗ್ಗೆ ಪ್ರತಿಕ್ರಿಯಿಸುವಂತೆ ಸೂಚಿಸಲಾಗಿದೆ. ಡಿಸೆಂಬರ್ 16ರಂದು ದೆಹಲಿ ವಿಚಾರಣಾ ನ್ಯಾಯಾಲಯ ನೀಡಿದ್ದ ಆದೇಶಕ್ಕೆ ತಡೆ ನೀಡುವಂತೆ ಕೋರಿ ಇಡಿ ಅರ್ಜಿ ಸಲ್ಲಿಸಿತ್ತು. ಗಾಂಧಿ ಕುಟುಂಬ ಮತ್ತು ಇತರರಿಗೆ ನೋಟಿಸ್ ನೀಡಿ 2026ರ ಮಾರ್ಚ್ 12ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಬಿಹಾರದ ಮುಖ್ಯಮಂತ್ರಿಯಾಗಿ 10ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಿತೀಶ್ ಕುಮಾರ್ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಹಾಗೂ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ವಿವಿಧ ಯೋಜನೆಗಳು, ಕೇಂದ್ರದ ನೆರವು ಹಾಗೂ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು ಸಮಾಲೋಚನೆ ನಡೆಸಿದರು. ಸಿಎಂ ನಿತೀಶ್ ಕುಮಾರ್ಗೆ ಡಿಸಿಎಂ ಹಾಗೂ ಬಿಜೆಪಿಯ ನಾಯಕ ಸಾಮ್ರಾಟ್ ಚೌಧರಿ, ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಸಾಥ್ ಕೊಟ್ಟಿದ್ದರು. ಚಿಕಿತ್ಸೆಗೆಂದು ಬಂದಿದ್ದ ರೋಗಿಯ ಮೇಲೆ ವೈದ್ಯರೊಬ್ಬ ದರ್ಪ ಮೆರೆದಿದ್ದಾನೆ. ಹಿಮಾಚಲ ಪ್ರದೇಶದ ಶಿಮ್ಲಾದ ಇಂದಿರಾ ಗಾಂಧಿ ವೈದ್ಯಕೀಯ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಾಗಿದ್ದ ರೋಗಿಯನ್ನ ವೈದ್ಯ ಮನಬಂದಂತೆ ಥಳಿಸಿದ್ದಾನೆ. ಇನ್ನು ಹಲ್ಲೆ ಖಂಡಿಸಿ ವೈದ್ಯರ ವಿರುದ್ಧ ರೋಗಿಯ ಸಂಬಂಧಿಕರು ಪ್ರತಿಭಟನೆ ನಡೆಸಿದರು. ಮಹಿಳೆಯೊಬ್ಬಳು ಪ್ರಿಯಕರನ ಜೊತೆಗೆ ಸೇರಿ ತನ್ನ ಗಂಡನನ್ನ ತುಂಡು ತುಂಡಾಗಿ ಕತ್ತರಿಸಿ ಹತ್ಯೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ನಡೆದಿದೆ. ಸಂಭಾಲ್ನ ಈದ್ಗಾ ಬಳಿಯಲ್ಲಿ
ಮನುಷ್ಯನ ದೇಹದ ಕತ್ತರಿಸಿದ ಭಾಗಗಳು ಪತ್ತೆಯಾಗಿದ್ದವು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿರುವಂತಹ ಪೊಲೀಸರಿಗೆ ಹತ್ಯೆ ರಹಸ್ಯ ಗೊತ್ತಾಗಿದೆ. ಪ್ರಿಯಕರನ ಜೊತೆ ಸೇರಿ ತನ್ನ ಪತಿಯನ್ನು ಕೊಂದಿರುವ ಮಹಿಳೆ ಬಳಿಕ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಬೇರೆ ಬೇರೆ ಕಡೆ ಎಸೆದಿದ್ದಾಳೆ. ಆಪರೇಷನ್ ಸಿಂಧೂರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಹೇಳಿಕೆ ವೈರಲ್ ಆಗಿದೆ. ಭಾರತದೊಂದಿಗಿನ ಮಿಲಿಟರಿ ಸಂಘರ್ಷದ ಸಮಯದಲ್ಲಿ ದೈವಿಕ ಹಸ್ತಕ್ಷೇಪ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅಂತ ಮುನೀರ್ ಹೇಳಿಕೊಂಡಿದ್ದಾನೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ರಷ್ಯಾ ಉಕ್ರೇನ್ ಯುದ್ಧದ ನಡುವೆ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಕಾರ್ ಕೆಳಗೆ ಇಟ್ಟಿದ್ದ ಸ್ಫೋಟಕ ಬ್ಲಾಸ್ಟ್ ಆಗಿ ರಷ್ಯಾದ ಹಿರಿಯ ಸೇನಾ ಜನರಲ್ ಸಾವಿಗೀಡಾಗಿದ್ದಾರೆ. ತರಬೇತಿ ವಿಭಾಗದ ಮುಖ್ಯಸ್ಥರಾಗಿದ್ದ ಲೆಫ್ಟಿನೆಂಟ್ ಜನರಲ್ ಫನಿಲ್ ಸರ್ವರೋವ್ ದುರ್ಮರಣ ಹೊಂದಿದ್ದಾರೆ. ದಕ್ಷಿಣ ಮಾಸ್ಕೋದಲ್ಲಿ ಈ ಘಟನೆ ನಡೆದಿದ್ದು, ಸ್ಫೋಟದ ಹಿಂದೆ ಉಕ್ರೇನ್ ವಿಶೇಷ ಪಡೆಗಳ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಸುಡು ಬಿಸಿಲಿನ ಮರಳುಗಾಡು ಪ್ರದೇಶವಾಗಿರುವ ಸೌದಿ ಅರೇಬಿಯಾದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಹಿಮಪಾತವಾಗ್ತಾ ಇದೆ. ಭಾರಿ ಹಿಮಪಾತದಿಂದ ಸೌದಿ UAE ಗಡಿ ಹಿಮದಿಂದ ಆವೃತವಾಗಿದೆ. ಇಲ್ಲಿ ಇಷ್ಟು ಪ್ರಮಾಣದ ಹಿಮಪಾತವಾಗ್ತಾ ಇರುವಂಥದ್ದು ಕಳೆದ 30 ವರ್ಷಗಳ ನಂತರ ಇದೇ ಮೊದಲು ಅಂತ ಹೇಳಲಾಗಿದೆ. ಭಾರಿ ಪ್ರವಾಹಕ್ಕೆ ಕ್ಯಾಲಿಫೋರ್ನಿಯಾ ತತ್ತರಿಸಿ ಹೋಗಿದೆ. ಉತ್ತರ ಕ್ಯಾಲಿಫೋರ್ನಿಯಾ ಮತ್ತು ಸಿಯೆರಾ ನೆವಾಡಾ ಪರ್ವತಗಳು ಪ್ರದೇಶದಲ್ಲಿ ಭಾರಿ ಪ್ರವಾಹ ಸೃಷ್ಟಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿ ಹಲವರು ಸಾವಿಗೀಡಾಗಿದ್ದು, ಜನರನ್ನ ಸ್ಥಳಾಂತರ ನಡೆಸುವಂತಹ ಕಾರ್ಯ ನಡೀತಾ ಇದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನಕ್ಕೆ ಹೈಕಮಾಂಡ್ ನಾಯಕರೇ ಇತಿಶ್ರೀ ಹಾಡಬೇಕು ಅಂತ ಸಚಿವರಿಂದ ಹಿಡಿದು ಶಾಸಕರವರೆಗೆ ಕಾಂಗ್ರೆಸ್ ನಾಯಕರೆಲ್ಲ ಒಂದೇ ಸ್ವರದಲ್ಲಿ ಒಕ್ಕೊರಲಿನಿಂದ ಹೇಳ್ತಾ ಇದ್ದಾರೆ. ಬಿಜೆಪಿಯವರಂತೂ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲೂ ಸಮಸ್ಯೆ ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ ಅನ್ನುವಂಥ ರೀತಿಯಲ್ಲೆಲ್ಲ ಮಾತನಾಡ್ತಾ ಇದ್ರು. ಈಗ ಕುರ್ಚಿ ವಿಚಾರದಲ್ಲಿ ಇದ್ದಿರುವಂತಹ ಸಮಸ್ಯೆಗೆಲ್ಲ ನೀವೇ ಕಾರಣ, ಹಾಗಾಗಿ ನೀವೇ ಸರಿ ಮಾಡ್ಕೊಳ್ಳಿ, ಇದು ರಾಜ್ಯದ ವಿಚಾರ ಅಂತ ಹೇಳಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಆಪ್ತರಿಗೆ ಇದು ಸಮಾಧಾನವನ್ನು ತಂದಿದ್ದರೆ ಉಪಮುಖ್ಯಮಂತ್ರಿಯವರ ಆಪ್ತರು ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಗೊಂದಲೇನೋ ಹೈಕಮಾಂಡ್ ಮಾಡಿದೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ. ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು. ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ರಾಜ್ಯದಲ್ಲಿ ಬಹುದಿನಗಳಿಂದಲೂ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರ ಇತ್ಯಾದಿ ಸಮಸ್ಯೆಗಳು ಯಾವುವೂ ಹೈಕಮಾಂಡ್ ಮಟ್ಟದಲ್ಲಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ನೀವೇ ಸೃಷ್ಟಿಸಿಕೊಂಡ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಎಂಬ ಕಿವಿಮಾತು ಹೇಳಿದ್ದಾರೆ. ಗೊಂದಲೇನೋ ಹೈಕಮಾಂಡ್ ಮಾಡಿದೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದ ಆಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ನಿನ್ನೆ ಹೀಗೆ ಹೇಳಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕೂಡ ಮಾತನಾಡಿದ್ರು. ನಿನ್ನೆಯೇ ಎಲ್ಲವನ್ನೂ ಹೇಳಿಯಾಗಿದೆ ಎನ್ನುವ ಮೂಲಕ ನಿನ್ನೆ ಕೊಟ್ಟಿದ್ದ ಖಡಕ್ ಸಂದೇಶವೇ ಫೈನಲ್ ಅನ್ನೋದನ್ನ ದೃಢಪಡಿಸಿದ್ದಾರೆ. 2.5 ವರ್ಷಗಳ ಬಳಿಕ ಅಧಿಕಾರ ಹಸ್ತಾಂತರ ಅಂತೆಲ್ಲ ಕಚ್ಚಾಡುತ್ತಿದ್ದ ನಾಯಕರೆಲ್ಲರೂ ಇದೀಗ ಖರ್ಗೆ ಅವರ ಮಾತುಗಳನ್ನ ಕೇಳಿ ದಂಗಾಗಿದ್ದಾರೆ. ಖರ್ಗೆ ಹೇಳಿಕೆ ಸ್ವಾಗತಿಸಿರುವ ಸಿಎಂ ಸಿದ್ದರಾಮಯ್ಯ ಪಕ್ಷಕ್ಕಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಪಕ್ಷನಿಷ್ಠರಾಗಬೇಕೆಂಬ ಸಲಹೆ ನೀಡಿದ್ದಾರೆ. ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ. ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್, ಆ ಚರ್ಚೆ ತರಬೇಡಿ.
ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡೆಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುತ್ತಲೇ ಹೊಸ ದಾಳ ಉರುಳಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಸ್ಥಾನದ ರೇಸ್ನಲ್ಲಿರುವ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯರನ್ನ ಹೈಕಮಾಂಡ್ ಮುಂದುವರೆಸಿದ್ರೆ ಯಾವುದೇ ತಕರಾರು ಇಲ್ಲ, ಸಿದ್ದರಾಮಯ್ಯರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ದಲಿತ ಸಿಎಂ ಮಾಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ. ಹಾಗೇನಾದ್ರೂ ಮಾಡೋದಾದ್ರೆ ನನ್ನನ್ನೇ ಮಾಡಿ ಎಂಬ ಮನವಿಯನ್ನೂ ಮಾಡಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಪ್ತರನ್ನ ಇತ್ತೀಚೆಗೆ ಭೇಟಿ ಮಾಡುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್ ಭೇಟಿಯಾಗಿದ್ದ ಡಿಕೆ ಕಳೆದ 3 ದಿನಗಳಲ್ಲಿ 2ನೇ ಬಾರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಮಾಡಿದ್ದರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೆಪದಲ್ಲಿ ಉಭಯ ನಾಯಕರ ಮಾತುಕತೆ ನಡೆದಿದೆ. ಇಬ್ಬರ ನಡುವಿನ ಮಾತಿನೇಟು ಮರೆತು ರಾಜಣ್ಣ ಜೊತೆ ಮಾತುಕತೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ. ಇನ್ನೂ ಹಿಂದೆ ರಾಜಣ್ಣನವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನಾಗಿ ಮಾಡಿದ್ದೆ ಎಂಬ ಡಿಕೆ ಹೇಳಿಕೆಯನ್ನ ತಳ್ಳಿಹಾಕಿರುವ ಸಿಎಂ ಸಿದ್ದರಾಮಯ್ಯ ರಾಜಣ್ಣನವರಿಗೆ ಸ್ಥಾನಮಾನ ಕೊಟ್ಟಿದ್ದು ಎಸ್ಎಂ ಕೃಷ್ಣ ಸರ್ಕಾರ ಎಂದಿದ್ದಾರೆ. ನನಗೆಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಎಸ್ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತರಿಲ್ಲ, ನಾನು ಸಿಎಂ ಆಪ್ತರಲ್ವಾ? ಈ ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು, ಅದರಿಂದ ಸರ್ಕಾರ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಇನ್ನಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಾಳೆಯ ದೆಹಲಿ ಪ್ರವಾಸ. ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲು ದೆಹಲಿಗೆ ಹೋಗ್ತಿರುವ ಡಿಕೆಶಿ ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗ್ತಾರಾ ಎಂಬ ಪ್ರಶ್ನೆಗಳೂ ಎದ್ದಿವೆ. ಈಗ ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ. ಇದು ಯಾವ ಸಮಸ್ಯೆನೂ ಇಲ್ಲ, ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನು ಹೇಳಬೇಕು ಹೇಳಿದ್ದೀನಿ. ಈ ಮಧ್ಯೆ ಕಾಂಗ್ರೆಸ್ನೊಳಗಿನ ಕುರ್ಚಿ ಗಲಾಟೆಗಳು ಪ್ರತಿಪಕ್ಷಗಳಿಗೆ ದಿನದಿನವೂ ಆಹಾರವಾಗುತ್ತಿದೆ. ಸದನದಲ್ಲಿ ತರಾಟೆಗೆ ತೆಗೆದುಕೊಂಡ ಬಳಿಕ ಇದೀಗ ಬೀದಿ ಬೀದಿಗಳಲ್ಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿವೆ ಪ್ರತಿಪಕ್ಷಗಳು. ಕುರ್ಚಿ ಫೈಟ್ ನಮಗೆ ಯಾಕೆ ಬರ್ತದೆ? ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗೀತಾ ಇದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗೆ ಹಿಡಿತಾರೆ, ಇದು ನಮ್ಮ ಮುಂದಿರತಕ್ಕಂಥದ್ದಲ್ಲ. ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಹೊರತು ದೆಹಲಿಯಲ್ಲ ಎಂಬ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಮುಂದುವರಿಯುತ್ತಾರೆ ಅಂತ ಹೇಳಬೇಕಾಗಿತ್ತು. ಭವಿಷ್ಯ ಅಷ್ಟು ಧೈರ್ಯ ಹೈಕಮಾಂಡ್ಗಿಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಅಂತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈಗ ಕಾಣದೇ ಆಗಿದೆ. ಕುರ್ಚಿ ಕಚ್ಚಾಟಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಂತೆ ಸ್ಪಷ್ಟಪಡಿಸುತ್ತಿದೆ ಖರ್ಗೆ ಮಾತುಗಳು. ಆದರೂ ಸಿಎಂ ಡಿಸಿಎಂ ತೆರೆಮರೆಯಲ್ಲೇ ಸಿಎಂ ಕುರ್ಚಿ ಬಗ್ಗೆಯೇ ಕಸರತ್ತು ಮಾಡುತ್ತಲೇ ಇದ್ದಾರೆ. ರಾಹುಲ್, ಸೋನಿಯಾ, ಖರ್ಗೆ ಸಮ್ಮುಖದಲ್ಲೇ ಅಧಿಕೃತ ಸಂದೇಶ ಬಾರದ ಕಾರಣಕ್ಕೆ ನಿತ್ಯವೂ ಒಂದೊಂದು ಬೆಳವಣಿಗೆಗಳು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಿಚ್ಚ ಸುದೀಪ್ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಯುದ್ಧಕ್ಕೆ ರೆಡಿ ಅನ್ನುವಂತಹ ಮಾತನ್ನು ಹೇಳಿದರು. ಈ ಮಾತು ಸುದೀಪ್ ಅವರ ಬಾಯಿಂದ ಬರ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಇದು ತಮ್ಮನ್ನು ಉದ್ದೇಶಿಸಿ ಹೇಳಿದ್ದು ಅನ್ನುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಬಾಸ್ ದರ್ಶನ್ಗೆ ಹೇಳಿದ್ದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಸಮರ ಸಾರಿದ್ದಾರೆ. ಇನ್ನೊಂದು ಕಡೆ ಸುದೀಪ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸವಾಲು ಹಾಕ್ತಾ ಇದ್ದು ಮತ್ತೆ ಫ್ಯಾನ್ಸ್ ವಾರ್ ಒಂದು ಕಡೆ ನಡೀತಾ ಇದ್ರೆ, ಇತ್ತ ಸುದೀಪ್ ಅವರ ಕಡೆಯಿಂದ ಸುದೀಪ್ ಅವ್ರ ನೇರವಾಗಿ ಯಾವುದೇ ವಿಚಾರಗಳನ್ನು ಕೇಳಕ್ಕೆ ಹೋಗದೇ ಇದ್ರೂ ಕೂಡ ರಾಜು ಗೌಡರು ಮಾತನಾಡಿದರೆ ಅದು ಯಾವುದೇ
ಫ್ಯಾನ್ ವಾರ್ ವಿಚಾರಗಳಲ್ಲ, ಯಾವುದೇ ನಟನ ಬಗ್ಗೆ ಹೇಳಿದ್ದಲ್ಲ, ಅವು ಕೇವಲ ಒಂದು ಪೈರಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿರುವಂತಹ ಮಾತು ಅಂತ ಹೇಳುವ ಸ್ಪಷ್ಟನೆಯೂ ಕೂಡ ಸಿಕ್ಕಿದೆ. ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಮತ್ತಲ್ಲಿದ್ರು ಸಸ್ಪೆನ್ಷನ್ ಇದ್ರು ಡ್ಯೂಟಿಲೇ ಇರ್ತಾರೆ. ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಸ್ಯಾಂಡಲ್ವುಡ್ನಲ್ಲಿ ಈ ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಅನ್ನೋದು ಹೊಸತಲ್ಲ. ಅಣ್ಣವರ ಕಾಲದಿಂದಲೂ ಇದ್ದಿದ್ದೆ. ಆದ್ರೆ ದೊಡ್ಡವರು ಅನಿಸಿಕೊಂಡವರು ಯಾವತ್ತೂ ಇದಕ್ಕೆ ತಲೆ ಹಾಕಿರ್ಲಿಲ್ಲ. ಚಂದನವನ ಅನ್ನೋದು ಗಂಧದ ಗುಡಿಯಂತಿರಬೇಕು ಅಂತ ನೀರೆರೆದು ಬೆಳೆಸಿದ್ರು. ಆದ್ರೀಗ ಫ್ಯಾನ್ಸ್ ವಾರ್ ಮಿತಿ ಮೀರಿ ಹೋಗಿದೆ. ಅಭಿಮಾನದ ಹುಚ್ಚಲ್ಲಿ ಕನ್ನಡ ಇಂಡಸ್ಟ್ರಿಗೆ ಕಂಟಕವಾಗ್ತಿದ್ದಾರೆ. ಇವರ ಸಿನಿಮಾ ಬಂದ್ರೆ ಅವರು ತೊಡೆತಟ್ಟಿ ನಿಲ್ಲೋದು, ಅವರ ಸಿನಿಮಾ ಬಂದ್ರೆ ಇವರು ಶತ್ರುಗಳಂತಾಗುವುದು ಮಾಮೂಲಾಗಿ ಹೋಗಿದೆ. ಇದೀಗ ಇನ್ನೊಂದು ಹಂತಕ್ಕೆ ಹೋಗಿದ್ದು ಸುದೀಪ್ ವರ್ಸಸ್ ದರ್ಶನ್ ಎನ್ನುವಂತಾಗಿದೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಕಿಚ್ಚ ಆಡಿದ ಒಂದೇ ಒಂದು ಮಾತು ಚಂದನವನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ತಣ್ಣಗಾಗಿದೆ. ವರ್ಷದ ಕೊನೆಯಲ್ಲಿ ಸ್ಟಾರ್ಗಳ ಸಿನಿಮಾ ಬರ್ತಿವೆ. ಹೀಗಾಗಿ ಜನ ಥಿಯೇಟರ್ನತ್ತ ನುಗ್ಗಿ ಬರ್ತಾರೆ. ಬಾಕ್ಸ್ ಆಫೀಸ್ ಕೂಡ ತುಂಬಿ ತುಳುಕುತ್ತೆ ಎನ್ನುವಾಗಲೇ ಸ್ಟಾರ್ ವಾರ್ ಶುರುವಾಗಿದೆ. ಸುದೀಪ್ ತುಂಬಾನೇ ಅಳೆದು ತೂಗಿ ಮಾತಾಡೋ ವ್ಯಕ್ತಿ. ಅದ್ಯಾಕೋ ಹುಬ್ಬಳ್ಳಿಯಲ್ಲಿ ರೋಷ ಆವೇಶ ತುಂಬಿದ ಧ್ವನಿಯಲ್ಲಿ ಮಾತಾಡಿದ್ರು. ಹುಬ್ಬಳ್ಳಿಯಲ್ಲಿ ನಿಂತು ಮಾತಾಡಿದ್ರೆ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ ಎಂದಿದ್ರು. ಇಷ್ಟೇ ಆಗಿದ್ರೆ ಇಷ್ಟು ಬೆಂಕಿ ಹೊತ್ಕೊಳ್ತಾ ಇರ್ಲಿಲ್ವೇನೋ. ಇದೇ 25ಕ್ಕೆ ಸಿನಿಮಾ ಬರ್ತಾ ಇದೆ. ಹೊರಗೆ ಬಂದು ಪಡೆ ರೆಡಿ ಇದೆ. ನಾವು ಯುದ್ಧಕ್ಕೆ ಸಿದ್ಧ, ಮಾತಿಗೂ ಬದ್ಧ ಅಂತ ಯುದ್ಧ ಘೋಷಣೆ ಮಾಡಿದ್ರು. ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಗ್ರಾಮದ ನಗಾರೆ ಬಾರಿಸುವುದಕ್ಕೆ ಶುರುವಾಗಿತ್ತು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಯುದ್ಧದ ಮಾತು ಧಗಧಗಿಸ್ತಾ ಇರೋ ಹೊತ್ತಲ್ಲೇ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಸಹ ರಿಯಾಕ್ಟ್ ಮಾಡಿದ್ರು. ದರ್ಶನ್ ಇಲ್ಲದೆ ಇರುವಾಗ ಕೆಲವೊಬ್ರು ಏನೇನೋ ಮಾತಾಡ್ತಾರೆ. ವೇದಿಕೆ ಮೇಲೆ ಚಾನೆಲ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಆದ್ರೆ ದರ್ಶನ್ ಹೊರಗಡೆ ಇದ್ದಾಗ ಅವರೆಲ್ಲ ಬೆಂಗಳೂರಲ್ಲಿ ಇರ್ತಾರೋ ಇಲ್ವೋ ಗೊತ್ತಾಗಲ್ಲ ಎಂದಿದ್ರು. ಇಲ್ಲಿಂದಲೇ ನೋಡಿ ಸ್ಟಾರ್ ವಾರ್ ಅನ್ನೋದು ಇನ್ನೊಂದು ಹಂತಕ್ಕೆ ಹೋಗಿ ನಿಂತಿರೋದು. ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ವಿಜಯಲಕ್ಷ್ಮಿ ಸಿಡಿದೇಳ್ತಾ ಇದ್ದಂತೆ ನಟ ಧನ್ವೀರ್ ಕೂಡ ಅಖಾಡಕ್ಕಿಳಿದಿದ್ರು. ಕೆಲವು ಅತೃಪ್ತ ಆತ್ಮಗಳಿಗೆ ಸಮರ್ಪಣೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಯಾವಾಗ ದರ್ಶನ್ ಬಳಗ ರಿಯಾಕ್ಟ್ ಮಾಡ್ತೋ, ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ. ಇನ್ನೊಂದು ಕಡೆ ಸುದೀಪ್ ಅಭಿಮಾನಿಗಳು ಕೂಡ ವಿಜಯಲಕ್ಷ್ಮಿಯ ಹಳೆ ಸ್ಟೋರಿಯನ್ನ ಎಳೆದು ತಂದು ಕಾಲೆಳೆಯುತ್ತಿದ್ದಾರೆ. There are so many jackals and other animals in the forest, but there will be only one lion. ಯಾವಾಗ ವಿವಾದದ ಕಿಚ್ಚು ಜೋರಾಯಿತೋ ಸುದೀಪ್ ಆಪ್ತ ರಾಜು ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಸುದೀಪ್ ಮಾತಾಡಿದ್ದು ಪೈರಸಿ ವಿಷಯಕ್ಕೆ ಬಿಟ್ರೆ ಬೇರೇನೂ ಅಲ್ಲ ಎಂದಿದ್ದಾರೆ. ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ. ಚಿತ್ರರಂಗದ ಒಳಗನು ಹೊರಗನು. ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೂ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು. ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನ ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ಸುದೀಪ್ ಹಾಗೂ ದರ್ಶನ್ ನಡುವಿನ ಈ ಯುದ್ಧ ಇಂದು ನೆನ್ನೆಯದಲ್ಲ. ಇಬ್ಬರು ಕೂಡ ಒಟ್ಟೊಟ್ಟಿಗೆ ಸಿನಿ ಜರ್ನಿ ಆರಂಭಿಸಿದವರು. ಸುದೀಪ್ರ ಆಟೋಗ್ರಾಫ್ ಎದುರು ದರ್ಶನರ ಸುಂಟರಗಾಳಿ ಬಂದಿತ್ತು. ಸುದೀಪ್ರ ಗೂಳಿ ರಿಲೀಸ್ ಆದಾಗ ದರ್ಶನ್ ನಟನೆಯ ಗಜ ಸಿನಿಮಾ ಬಂದಿತ್ತು. ಆಗ ಇಬ್ಬರ ಸಿನಿಮಾಗಳು ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡಿದ್ವು. ಆದರೆ ಸಾರ್ವಜನಿಕವಾಗಿ ಮೈ ಮನಸ್ಸು ತೋರಿಸಿಕೊಂಡಿರಲಿಲ್ಲ. ವಿಜಯಲಕ್ಷ್ಮಿಗೆ ಹೊಡೆದು ದರ್ಶನ್ ಜೈಲು ಸೇರಿದಾಗ ಇದೇ ಸುದೀಪ್ ಬೆನ್ನಿಗೆ ನಿಂತಿದ್ರು. ಇಲ್ಲಿಂದ ದರ್ಶನ್ ಹಾಗೂ ಸುದೀಪ್ ಕುಚುಕುಗಳಾಗಿದ್ರು. ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. 2017ರಲ್ಲಿ ಸ್ವತಃ ದರ್ಶನ್ ಟ್ವೀಟ್ ಮಾಡಿ ನಾವಿಬ್ಬರು ಸ್ನೇಹಿತರಲ್ಲ ಎಂದಿದ್ರು. ಅಂದಿನಿಂದ ಈ ಇಬ್ಬರು ನಡುವಿನ ಸ್ಟಾರ್ ವಾರ್ ನಡೀತಾನೆ ಇದೆ. ಇದೀಗ ಇದು ಇನ್ನಷ್ಟು ತಾರಕಕ್ಕೇರಿದೆ. ಫಿಲಂ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಾವು ರಾಜಸ್ಥಾನ ಸೇರಿದಂತೆ 4 ರಾಜ್ಯಗಳಲ್ಲಿ ಈಗಾಗಲೇ ಅರಾವಳಿ ಪರ್ವತವನ್ನು ಉಳಿಸಬೇಕು, ಅರಾವಳಿ ಪರ್ವತದ ಶ್ರೇಣಿಗಳಲ್ಲಿ ಗಣಿಗಾರಿಕೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿ ಹೋರಾಟ ತೀವ್ರಗೊಳ್ತಾ ಇದೆ. ಅಷ್ಟಕ್ಕೂ ಅರಾವಳಿ ಉಳಿಸಿ ಅಭಿಯಾನ ತೀವ್ರಗೊಳ್ತಾ ಇರೋದು ಯಾವ ಕಾರಣಕ್ಕಾಗಿ, ಅರಾವಳಿ ಪರ್ವತಗಳ ಕತೆ ಏನು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅರಾವಳಿ ಇದು ಕೇವಲ ಪರ್ವತ ಶ್ರೇಣಿಯಲ್ಲ, ಭಾರತದ ಆತ್ಮ. ರಾಜಸ್ಥಾನ ರಾಜ್ಯದ ಜೀವರಕ್ಷಕ ಪರ್ವತ, ಕೋಟ್ಯಾಂತರ ಜನರ ಪಾಲಿಗೆ ನೀರುಣಿಸುವ ಬೆಟ್ಟ. ದೆಹಲಿ, ಹರಿಯಾಣ, ರಾಜಸ್ಥಾನ, ಗುಜರಾತ್ ರಾಜ್ಯಗಳನ್ನು
ಪ್ರಕೃತಿ ವಿಕೋಪಗಳಿಂದ ರಕ್ಷಿಸುತ್ತಿರುವ ಮಹಾಪರ್ವತ, ಪೂರ್ವ ಭಾರತದ 10 ರಾಜ್ಯಗಳ ಜೀವ ಉಳಿಸುವ ಆಮ್ಲಜನಕ ಪರ್ವತ, ಉತ್ತರ ಭಾರತವನ್ನ ಹಿಮಾಲಯ ಪರ್ವತ ಹೇಗೆ ಕಾಪಾಡುತ್ತಿದೆಯೋ ವಾಯುವ್ಯ ಭಾರತದ ರಾಜ್ಯಗಳ ನೆಲ, ಜಲ, ಜನರನ್ನ ರಕ್ಷಿಸುತ್ತಿರುವ ಅತಿ ದೊಡ್ಡ ಪರ್ವತ ಶ್ರೇಣಿ. ಇಂಥ ಅರಾವಳಿ ಪರ್ವತದ ಮೇಲೆ ಗಣಿ ಉದ್ಯಮಿಗಳ ಕಣ್ಣು ಬಿದ್ದಿದ್ದು, ಅರಾವಳಿ ಉಳಿಸಿ ದೇಶ ಉಳಿಸಿ ಅಂತ ಊರೂರಲ್ಲೂ ಜನ ಬೀದಿಗಿಳಿದಿದ್ದಾರೆ. ರಾಜಸ್ಥಾನದಿಂದ ಹಿಡಿದು ಹರಿಯಾಣದವರೆಗೂ ಅರಾವಳಿ ಪರ್ವತ ಶ್ರೇಣಿ ಉಳಿಸಿ ಅಭಿಯಾನ ಶುರುವಾಗಿದೆ. 10, 100, 1000 ಲೆಕ್ಕದಲ್ಲಲ್ಲ, ಲಕ್ಷ ಸಂಖ್ಯೆಯಲ್ಲಿ ಜನ ಅರಾವಳಿ ಪರ್ವತವನ್ನ ರಕ್ಷಿಸಿ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಅರಾವಳಿ ಉಳಿಸಿ ಅಂತ ಬೆಟ್ಟಗುಡ್ಡಗಳ ಮೇಲೆ ನಿಂತು ಪ್ರತಿಭಟನೆ ಮಾಡುತ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಬೆಟ್ಟಗುಡ್ಡಗಳ ತವರು ಅರಾವಳಿ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತಕ್ಕೂ ಮೊದಲೇ ಜನ್ಮ ಪಡೆದ ಮಹಾಪರ್ವತ. ಒಂದು ಕಡೆ ಮರುಭೂಮಿ, ಇನ್ನೊಂದು ಕಡೆ ಅರಣ್ಯ, ನೀರಿನ ಸೆಳೆತವಿದೆ. ಅತ್ಯದ್ಭುತ ಗಿಡಮೂಲಿಕೆಗಳು, ಲಕ್ಷಾಂತರ ವನ್ಯಪ್ರಾಣಿಗಳ ಆಶ್ರಯ ತಾಣವಾಗಿದೆ. ಇಂಥ ಅರಾವಳಿ ಪರ್ವತ ಉಳಿಸಿ ಅಂತ ಲಕ್ಷ ಜನ ಅಭಿಯಾನ ನಡೆಸಲು ಕಾರಣ ಕೇಂದ್ರ ಸರ್ಕಾರದ ಒಂದು ನಿರ್ಧಾರ, 2 ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ. ಅಷ್ಟಕ್ಕೂ ಏನಿದು ವಿವಾದ ಅಂತ ನೋಡೋದಾದ್ರೆ, ಅರಾವಳಿ ಪರ್ವತಗಳಲ್ಲಿ ಗಣಿಗಾರಿಕೆಗೆ ಕೇಂದ್ರದಿಂದ ಅನುಮತಿ ನೀಡಿದೆ. 100 ಮೀಟರ್ ಕಡಿಮೆ ಎತ್ತರದ ಬೆಟ್ಟಗಳಲ್ಲಿ ಗಣಿಗಾರಿಕೆಗೆ ಒಪ್ಪಿಗೆ ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರದ ನಿರ್ಣಯದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಪರಿಸರ ಪ್ರೇಮಿಗಳು ಅರ್ಜಿ ಹಾಕಿದ್ರು. ಆದರೆ ಕೇಂದ್ರ ಸರ್ಕಾರ ಅರಾವಳಿಯ 90% ಪ್ರದೇಶ ಸಂರಕ್ಷಿತವಾಗಿ ಉಳಿಯುತ್ತದೆ, ಈಗಾಗಲೇ ಗಣಿಗಾರಿಕೆ ನಡೆದ 10% ಜಾಗಗಳಿಗಷ್ಟೇ ಅನುಮತಿ ಕೊಟ್ಟಿದ್ದು ಅಂತ ವಾದ ಮಂಡಿಸಿದೆ. ಕೇಂದ್ರ ಸರ್ಕಾರದ ವಾದ ಒಪ್ಪಿ ಗಣಿಗಾರಿಕೆಗೆ ಸುಪ್ರೀಂ ಕೋರ್ಟ್ ಕೂಡ ಅವಕಾಶ ನೀಡಿದೆ. ಆದರೆ ಹೋರಾಟಗಾರರು ಈಗಾಗಲೇ 128 ಪರ್ವತಗಳಲ್ಲಿ 38 ಪರ್ವತಗಳು ಗಣಿಗಾರಿಕೆಯಿಂದ ಸರ್ವನಾಶವಾಗಿದೆ. ಅರಾವಳಿಯಲ್ಲಿರುವ ಗ್ರಾನೈಟ್, ಮಾರ್ಬಲ್, ಮ್ಯಾಗ್ನೆಟ್ನಂಥ ಖನಿಜಗಳ ಮೇಲೆ ಉದ್ಯಮಿಗಳ ಕಣ್ಣು ಬಿದ್ದಿದೆ. ಗಣಿಗಾರಿಕೆ ಮುಂದುವರೆದರೆ ಪರ್ವತ ಅರಣ್ಯ ನಾಶದಿಂದ ಭೂಕಂಪ, ಪ್ರಕೃತಿ ವಿಕೋಪ ಹೆಚ್ಚುತ್ತೆ. ಹೀಗಾಗಿ ಅರಾವಳಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಹಠ ಹಿಡಿದಿದ್ದಾರೆ. ಜನ ಹೇಳೋ ತರ ಅರಾವಳಿಯಲ್ಲಿ ಸಾಕಷ್ಟು ಖನಿಜ ಸಂಪತ್ತುಗಳಿವೆ. ಉದಾಹರಣೆಗೆ ಹೇಳೋದಾದ್ರೆ, ತಾಜ್ ಮಹಲ್ಗೆ ಬಳಸಿರುವ ಮಕ್ರಾನ ಮಾರ್ಬಲ್ ಕೂಡ ಇದೇ ಜಾಗದಲ್ಲಿರೋದು. ಇದೆಲ್ಲ ಉದ್ಯಮಿಗಳಿಗೋಸ್ಕರ ಮಾಡ್ತಿರೋ ಮಸಲತ್ತು ಅನ್ನೋದು ಜನರ ವಾದ. ಆದ್ರೆ ಕೇಂದ್ರ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಪ್ರಕಾರ ಪ್ರತಿಪಕ್ಷದವರು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಕೋರ್ಟ್ ಆದೇಶದಂತೆ ಅರಣ್ಯದ ನಿಯಮಗಳು, ರಾಜ್ಯ ಸರ್ಕಾರದ ನಿಯಮಗಳನ್ನ ಪಾಲಿಸಲಾಗುತ್ತೆ ಅಂತಿದ್ದಾರೆ. ये जो साइंटिफिक मैनेजमेंट प्लान की बात करी है, इसके हिसाब से ही हम अरावली में विकास के लिए प्रतिबद्ध हैं. सरकार इकोलॉजी और इकोनॉमी को साथ साथ लेकर के चल रही है. जो झूठ बोल रहे हैं उनका झूठ बेनकाब धीरे धीरे हो रहा है और झूठ के कोई पैर नहीं होते हैं, वो अपने आप ही अपने ही झूठी चीज़ों से समाप्त हो. ಕೇಂದ್ರ ಸರ್ಕಾರ ಉದ್ಯಮಿಗಳಿಗೆ ಅರಾವಳಿ ಪರ್ವತ ಅಡಮಾನ ಇಡ್ತಿದೆ ಅಂತಿರೋ ಜನ ಉಸಿರು ಕೊಡ್ತಿರೋ ಅರಾವಳಿ ಬೆಟ್ಟಕ್ಕಾಗಿ ಉಸಿರು ಬಿಡೋಕ್ಕೂ ರೆಡಿ ಅಂತಿದ್ದಾರೆ. ಅರಾವಳಿ ಉಳಿಸೋಕೆ ಜಾತಿ, ಧರ್ಮ, ರಾಜಕಾರಣ, ಹಣಬಲ, ತೋಳ್ಬಲಗಳನ್ನೆಲ್ಲ ಬದಿಗೊತ್ತಿ ಒಗ್ಗಟ್ಟಾಗಿ ಹೋರಾಡುವ ಎಚ್ಚರಿಕೆ ನೀಡಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೂ ಬಿಸಿ ತಟ್ಟಿದ್ದು ಇಲ್ಲಿಗೆ ಸುಮ್ಮನಾಗುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.